ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ರಥೋತ್ಸವದಲ್ಲೂ ಕೂಡ ರಾಜಕೀಯ ಅನ್ನೋ ಪ್ರಶ್ನೆ. ರಥದ ಅಲಂಕಾರ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ವಾಗ್ವಾದ ಆಗಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ನಡೆದಂಥ ಗಲಾಟೆ ಇದು. ಕೈ ಕಾರ್ಯಕರ್ತರು ರಥಕ್ಕೆ ಬಟ್ಟೆ ಕಟ್ಟಿದ್ದಕ್ಕೆ ಜೆಡಿಎಸ್ ವಿರೋಧ ಮಾಡಿದೆ. ಸಂಸದ ಶ್ರೇಯಸ್ ಪಟೇಲ್ ಮತ್ತು ಎಚ್ ಡಿ ರೇವಣ್ಣ ನಡುವೆ ನಡೆದಂಥ ವಾಗ್ವಾದ ಇದು. ಈ ವೇಳೆ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಮಾರ್ಚ್ 3ನೇ ತಾರೀಕಿಗೆ ಅಂದರೆ ನಾಳೆ ನಡೆಯಲಿರುವಂಥ ಲಕ್ಷ್ಮೀನಾರಾಯಣ ರಥೋತ್ಸವ ಇದು. ಸರ್ ಅವಾಗ ಏನಾಯ್ತು, ಈಗ ಬಟ್ಟೆ ವಿಷಯಕ್ಕೆ ಎರಡು ಗುಂಪು ನಡುವೆ ತೊಂದರೆ ಆಗುತ್ತೆ. ಅಲ್ಲ ಬಟ್ಟೆ ಹಾಕಬಾರ್ದು ವಿಷಯದಲ್ಲಿ ಇದು ವೈಮನಸ್ ಬರುತ್ತೆ ಅನ್ನುವ ಕಾರಣಕ್ಕೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಹೂವಿನ ಅಲಂಕಾರ ಮಾಡಿ ಒಂದು ಚೆನ್ನಾಗಿ ಮಾಡೋಣ ಅಂತ ತೀರ್ಮಾನ. ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳಿ ನಿರ್ಮಾಣ ಆಗಿತ್ತು. ಅವತ್ತು ಇದನ್ನು ಮಾಡಿಕೊಂಡು ಬಟ್ಟೆ ಕಟ್ಟಿದ್ದಾರೆ ಯಾರು ಸರ್? ಇವರು ಹಚ್ಚಿಬಿಟ್ಟು ಹೆಂಗ್ರೆ ಕೇಳ್ತಾರೆ, ಬಿಚ್ಚಿಸ್ತಾರೆ. ಹೇಳಿ ನೀವು ಸರ್, DSP ಸಾಹೇಬ್ರೆ, ನೀವು ಹೇಳಿ. ಹಿಂದೆ ಒಂದ್ಸಾರಿಯ ಈ ತಾಲೂಕಲ್ಲಿ ಹಲವಾರು ಘಟನೆಗಳಾಗಿವೆ. ನಾಳೆ ಹೆಚ್ಚು ಕಮ್ಮಿ ಆದರೆ ಇವರೇ ಒಂದು FIR ಹಾಕಿ ಏನು ಈ ಥರ ಹಿಂಗೆ ನಿರ್ಣಯ ಪ್ರೊಸೀಡಿಂಗ್ಸ್ ನೆಟ್ಕೊಂಡು ತಕ್ಕಂಗೆ ನಡ್ಕೊಬೇಕಲ್ವಾ? ಬದಲು ಮೀಟಿಂಗ್ ಇದ್ರೆ ಏನೇ ಹೇಳಿ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಏನಿದು ರಥೋತ್ಸವಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿರುವಂತಹ ಪರ ವಿರೋಧದ ಚರ್ಚೆ? ಯಾಕೆ ಜೆಡಿಎಸ್ ರವರ ವಿರೋಧ ಬಟ್ಟೆ ಕಟ್ಟಿದ್ದಕ್ಕೆ? ಪ್ರವೀಣ್ ಅಂತಂದ್ರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಾಳೆ ಇದೆ. ಒಂದ್ ಕಡೆ ನಾಳೆ ರಥೋತ್ಸವ ಇದೆ. ಇವತ್ತು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೀತಿದೆ. ಅದು ಕೂಡ ಜೆಡಿಎಸ್ ನಿಂದ ಮಾಜಿ ಸಚಿವ ಹೊಳೆನರಸೀಪುರ ಕ್ಷೇತ್ರದ ಶಾಸಕ ಎಚ್ ಡಿ ರೇವಣ್ಣ ಮತ್ತೆ ಕಾಂಗ್ರೆಸ್ ನಿಂದ ಹಾಲಿ ಸಂಸದ ಶ್ರೇಯಸ್ ಪಟೇಲ್ ಅವರ ನೇತೃತ್ವದಲ್ಲೇ ನಡೀತಾ ಇರುವಂತದ್ದು. ಯಾಕೆಂತಂದ್ರೆ ಒಂದು ಈಗಾಗಲೇ ಪೂರ್ವ ಸಿದ್ಧತಾ ಸಭೆ ಕೂಡ ಆಗಿತ್ತು. ಸಭೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಕೂಡ ಯಾಕೆಂದ್ರೆ ಕ್ಷೇತ್ರದ ಶಾಸಕರಾಗಿದ್ದರಿಂದ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕೂಡ ನಡೆದಿತ್ತು. ಸಭೆಯಲ್ಲಿ ಹೊಸದಾಗಿ ಏನೇನು ಕೂಡ ಆಚರಣೆಗಳು ಮಾಡೋದು ಬೇಡ, ರಥೋತ್ಸವದಲ್ಲಿ ಏನು ಬಟ್ಟೆ ಅಲಂಕಾರ ಮಾಡುವಂಥದ್ದು ಅದು ಕೂಡ ಈ ವರ್ಷಕ್ಕೆ ತಕ್ಕಮಟ್ಟಿಗೆ ಬೇಡ, ಮುಂದಿನ ವರ್ಷ ನೋಡೋಣ, ಏನ್ ರೂಲ್ಸ್ ಇದೆ ಅದು ಅನ್ವಯ ಆಗ್ಬೇಕು ಅನ್ನೋ ರೀತಿಯಲ್ಲಿ ಸಭೆಯಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಸಂಸದ ಏನು ಶ್ರೇಯಸ್ ಪಟೇಲ್ ಇದ್ದಾರೆ. ಶ್ರೇಯಸ್ ಪಟೇಲ್ ನಾವು ಅರಕೆ ಹೊತ್ಕೊಂಡಿದ್ದು ಏನಾದ್ರು ಒಂದ್ ವೇಳೆ ಹಾಸನ ಲೋಕಸಭಾ MP ಚುನಾವಣೆಯಲ್ಲಿ ಗೆದ್ರೆ ರಥೋತ್ಸವಕ್ಕೆ ಬಟ್ಟೆ ಹಾಕ್ತೀನಿ ಅಂತ ಹೇಳಿ ಅರಕೆ ಹೊತ್ಕೊಂಡಿದ್ದೆ. ಆ ಹಿನ್ನೆಲೆಯಲ್ಲಿ ನಾನು ಬಟ್ಟೆ ಹಾಕಿದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರ ಒಳಗೂಡಿ ಶ್ರೇಯಸ್ ಪಟೇಲ್ ಇವತ್ತು ರಥೋತ್ಸವ ಸುತ್ತಲೂ ಬಟ್ಟೆಯನ್ನ ಅಲಂಕಾರಿಕ ಬಟ್ಟೆಯನ್ನ ಹಾಕಿದ್ರು. ಇದು ಎಚ್ ಡಿ ರೇವಣ್ಣ ಅವ್ರಿಗೆ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಯಾಕೆಂತಂದ್ರೆ ಸಭೆಯಲ್ಲಿ ಒಂದು ನಿರ್ಣಯ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಹಳೆಯ ಹೊಸದಾಗಿ ಏನೇನು ಕೂಡ ಸಂಪ್ರದಾಯವನ್ನ ಆಚರಣೆಯನ್ನ ಮಾಡೋದು ಬೇಡ ಅಂತ ಹೇಳಿ ಸಭೆಯಲ್ಲಿ ನಿರ್ಣಯ ಆಗಿತ್ತೆ. ಆದ್ರೆ ಸಂಸದರು ಈಗ ಹೊಸ ಬಟ್ಟೆಯನ್ನು ಯಾಕೆ ಮಾಡ್ಬೇಕಾಗಿತ್ತು ಅಂದ್ರೆ ನನ್ನ ಅಧ್ಯಕ್ಷತೆ ನಡೆದಂತಕ್ಕೆ ತೀರ್ಮಾನಕ್ಕೆ ಇದು ವಿರುದ್ಧವಾಗಿದೆ, ಆ ಬಟ್ಟೆನ ತೆಗಿಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿರೋದು. ಸದ್ಯಕ್ಕೆ ಇದೇ ಅಲಂಕಾರ ಬಟ್ಟೆ ಏನಿದೆ ಇದೇ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳು ಗೊಂದಲದ ಗೂಡಾಗಿರುವಂತದ್ದು. ಪ್ರವೀಣ್. ಓಕೆ ಪ್ರತಾಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಾವು ಎಲ್ಲರೂ ಕೂಡ ಇದ್ದೀವಿ ಸರ್, ಇವ್ರಿಗೆ ಹೇಳಿದ್ದೀವಿ ಸರ್ ಹೂವಿನ ಅಲಂಕಾರ ಮಾಡಿ ಅಂತ ಯಾರು ದೇಶಿ ಪ್ರಪೋಸಲ್